ನಮ್ಮ ಫಾರ್ಮರ್ಸ್ ಚಾನಲ್ಗೆ ನಮ್ಮ ವೀಕ್ಷಕರಿಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಹಿಂದುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದನ್ನು ಸಕ್ಸಸ್ಫುಲ್ ಫಾರ್ಮರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಬ್ಬು 1 ಇಯರ್ ಕಬ್ಬು ಇದು ಇಳುವರಿ ಬರೋದು ಅಂತ ನಿಮಗೆ ಸಾಮಾನ್ಯ ಗೊತ್ತೇ ಇರುತ್ತೆ. ಇದು ಯಾಕೆಂದರೆ ಇದು ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾಟಿ ಹಿಂದೆ ಮುಂದೆ ನಾಟಿ ಮಾಡಿ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕೊಯ್ಲು ಮಾಡ್ತಕ್ಕಂಥ ಬೆಳೆ ಇದು. ನೀವು ನೋಡೋದಕ್ಕೇ ಒಳ್ಳೆ ಬಿದಿರು ಇದಕ್ಕೆ ಫಾರೆಸ್ಟ್ಗೆ ಬಂದಾಗಿದ್ದೀವಿ. ನಮ್ಮ ಯಶಸ್ವಿ ರೈತರು ನಮ್ಮ ವೀಕ್ಷಕರಿಗೋಸ್ಕರ ಇದು ಪರಿಚಯ ಮಾಡ್ಕೊಡೋ ಕೆಲಸ ನಾವು ಮಾಡೋಣ. ಮತ್ತು ಅವರು ಇದರಲ್ಲಿ ಆದಾಯ ಹೇಗೆ, ಇದನ್ನು ಈ ರೀತಿ ಸಕ್ಸಸ್ಫುಲ್ಲಾಗಿ ಮಾಡಬೇಕಂದ್ರೆ ಇದರಿಂದ ಅವರ ಶ್ರಮ ಎಷ್ಟು ಪಟ್ಟಿದ್ದಾರೆ ಅಂತೇಳಿ ಅವರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಈಗ ನಾರ್ಮಲಾಗಿ ನೀವು ಮೈಸೂರು ಮಂಡ್ಯ ಕಡೆ ಹೋದರೆ ನೋಡಿರ್ಬೋದು, ಕಬ್ಬಿನ ಗದ್ದೆಗಳು ಹೆಚ್ಚಾಗಿ ನೋಡ್ಬೋದು. ಆ ಕಬ್ಬಿನ ಗದ್ದೆಗಳಲ್ಲಿ ಅವರಿಗೆ ಮಾರುಕಟ್ಟೆಗೆ ಯಾವುದೇ ತೊಂದರೆ ಇರೋಲ್ಲ. ಕಾರಣ ಏನಂದರೆ ಅವರು ಶುಗರ್ ಫ್ಯಾಕ್ಟ್ರಿ ಇರುತ್ತೆ ಅವ್ರಿಗೆ. ಅವರು ಇದು ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಕಟಾವು ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಕಳಿಸ್ಬೋದು. ಆದರೆ ಇದನ್ನು ಫೆಸ್ಟಿವಲ್ ಸೀಸನಲ್ಲಿ ಮಾತ್ರ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಜನಗಳು ತಿನ್ನೋದು ಅಂತ ಅನ್ಕೋತೀನಿ. ಇದನ್ನು ಶುಗರ್ಗೆ ಮತ್ತು ಬೆಲ್ಲ ತಯಾರು ಮಾಡೋದಕ್ಕೆ ಯಾವುದಕ್ಕೂ ಇದು ಹೋಗೋದಿಲ್ಲ. ಇದು ಅದನ್ನು ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ತೊಗೊಂಡು ಹೋಗ್ತದೆ, ಮಾರ್ಕೆಟಿಂಗ್ ಯಾವ ಥರ ಅಂತ ನಮ್ಮ ವೀಕ್ಷಕರ ಪರಿಚಯ ಮಾಡ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡು ವೀಕ್ಷಕರಿಗೆ. ನನ್ನ ಹೆಸರು ಕೆ ವೆಂಕಟಸ್ವಾಮಿ ಅಂತ. ನಮ್ಮದು ಕುಪ್ಪೂರು ಗ್ರಾಮ, ಮಾಲೂರು ತಾಲೂಕು ಮಾಸ್ತಿ ಹೋಬಳಿ. ನಾವು ಒಂದು ಮುಂದೆ 10 ಎಕರೆ ಜಮೀನಿದೆ, ವ್ಯವಸಾಯ ಮಾಡ್ತೀವಿ. ಮುಂದೆ ಹೋಗ್ತಾ ಎಷ್ಟು ಬಯಲಲ್ಲಿ ನಾಟಿ ಎಕರೆ ಜಮೀನಿನಲ್ಲಿ ಈಗ ಈ ಕಬ್ಬು, ಈ ಕರಿ ಕಬ್ಬು ನಾಟಿ ಮಾಡಿದ್ದೀವಿ. ಇದು ಜನವರಿಯಿಂದ ಜನವರಿ 1 ವರ್ಷದ ಬೆಳೆ. ಕರೆಕ್ಟಾಗಿ 1 ವರ್ಷದ ಬೆಳೆ. ಈಗ ಈ ಜನವರಿಗೆ ಹೋದರೆ ಬರೋ ಜನವರಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಖಾಲಿ ಆಗಬೇಕು. ಈಗ ಬೆಳೆಯನ್ನು ಚೆನ್ನಾಗಿ ಮಾಡಿದ್ದೀವಿ, ಆದರೆ ಖರ್ಚು ಜಾಸ್ತಿ ಬರ್ತದೆ. ಈಗ ಬೆಳೆ ಲಾಗೋಡು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಮತ್ತು ಔಷಧಿಗಳಿಂದ, ಮತ್ತು ಆಳುಗಳು ಇಟ್ಕೊಂಡು ಇದನ್ನು 2 ಸಾರಿ ಸಾಲು ತೆಗಿಬೇಕು, ಮತ್ತು 4 ಸಾರಿ ಸ್ವಾಗೆ ಕೀಳಬೇಕು. ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ರೆ ಬೆಳೆ ಮಾಡ್ಬೋದು. ಆದರೆ ರೇಟ್ಗಳು ಹೇಳೋಕ್ಕಾಗುತ್ತೆ. ಏನೋ ಇವಾಗ ಕರೆಕ್ಟಾಗಿ ಒಂದು 30 ರೂಪಾಯಿ ಬೆಳೆಗೆ ಸಿಕ್ಬಿಟ್ಟಿದ್ರು ನಮಗೆ. ಇದರಲ್ಲೇ ಸುಮಾರು ಒಂದು 4 ಲಕ್ಷ ರೂಪಾಯಿ ಆಗಿರೋದು. ಈಗ ನೀವು ಕೊಟ್ಟರೆ 30 ರೂಪಾಯಿ ಕೊಟ್ಟಿದ್ದೀರಿ ಅಂತ ಕೊಟ್ಟಿದ್ದೀವಿ. ಈಗ ಕೊಟ್ಟಿದ್ದೀವಿ 30 ರೂಪಾಯಿಗೆ. ಹೊಡಿತಾ ಇದ್ದಾರೆ ಇವತ್ತು 3 ದಿವಸದಿಂದ. ನೆನ್ನೆ ಇವತ್ತೆಲ್ಲ ಹೊಡಿತಾ ಇದ್ದಾರೆ. ಎಲ್ಲ ಬಂಗಾರಪೇಟೆ, ಕೇಜಿ, ಕೋಲಾರ, ತಮಿಳ್ನಾಡು, ಸೇಲಂನವರು ಎಲ್ಲ ಬಂದು ಇನ್ನೊಂದು ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಸುಮಾರು ಒಂದು 10 ಅಡಿವರೆಗೂ 10 ಅಡಿ, 8 ಅಡಿಯಿಂದ ಮೇಲಿನ 10 ಅಡಿ ಇದೆ. ಕೈಗೆ ಅಂದೋದಿಲ್ಲ. ಒಳ್ಳೆ ಚೆನ್ನಾಗಿದೆ. ಒಳ್ಳೆ ಇದಾದರೆ ಕಬ್ಬಿಗೆ ಇನ್ನೊಂದು ವೀಕ್ಷಿಸೋದು, ಕಬ್ಬಿಗೆ ಈಗ ಈ ಬೆಳೆನಲ್ಲಿ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಒಂದು ರೇಟಿಂಗ್ಸ್ ಕೊಡ್ಬೋದು ಅಂತಿದ್ರೆ, ಈಗ ರ್ಯಾಂಕಿಂಗ್ ಥರ ಏನಾದರೂ ಕೊಡೋದು ಇದಕ್ಕೆ ಫಸ್ಟ್ ರ್ಯಾಂಕ್ ಅಂತ ಕೊಡ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಇದೆ ಬಂಪರ್ ಬೆಳೆ ಆಗಿದೆ, ಚೆನ್ನಾಗಿ ಮಾಡಿದ್ದೀವಿ. ಈ ಥರ ಅವ್ರಿಗೆ ಬೆಳೆ ಮಾಡಬೇಕಂದ್ರೆ ಶ್ರಮನೂ ಅದೇ ಥರ. ನೀರು ಅಷ್ಟೇ ಸ್ಪ್ರಿಂಕ್ಲರ್ಗಳು ಹಾಕಿದ್ರೆ ಮತ್ತೆ ಸಾಲಿನಲ್ಲಿ ಬಿಟ್ಬಿಡ್ತೀವಿ. ನೀರು ಸಾಲಿನಲ್ಲಿ ಬಿಡ್ತೀವಿ, 2 ಕಡೆಯೂ ನೀರು ಬಿಡ್ತೀವಿ. ಅದಕ್ಕೆ ನೀರು ಯಥೇಚ್ಛವಾಗಿ ಕೊಡಬೇಕು. ನೀರು ಗೊಬ್ಬರ ಮತ್ತೆ ಕೈ ಸರಿಯಾಗಿ ಸ್ವಾಗೆ ಕೀಳ್ಬೇಕು. ಸ್ವಾಗೆ ಕೀಳಿದ ಇದಕ್ಕೆ ಗೊಬ್ಬರಗಳೇನೋ ಕೊಡ್ತೀರಿ ಸರಿ, ಔಷಧಿಗಳು ಹೊಡೆಯೋ ಥರ ರೋಗ ಏನಾದರೂ ಬರುತ್ತೆ? ಆ ರೋಗ ಬರೋದಿಲ್ಲ ಇದಕ್ಕೆ. ಚಿಕ್ಕ ಪೈರಲ್ಲಿ ಸ್ವಲ್ಪ ಕಂದು ಬಣ್ಣ ಬರ್ತದೆ ಸ್ವಾಗೆ. ಆವಾಗ ಔಷಧಿ ಒಂದು 2 ಸಾರಿ ಸಿಂಪಡಣೆ ಮಾಡಬೇಕು. 2 ಅಡಿ 3 ಅಡಿ ಬೆಳೆನಾಗ. ಮತ್ತೆ ನೋಡಿ ಈ ಕಬ್ಬು ಇದಕ್ಕೆ ಹುಳು ಒಳಗೆ ಕಾಂಡ ಕೊರೆ ಹುಳು ಬೀಳ್ತದೆ. ಈಗ ತರಕಾರಿಗೆ ಕಾಯಿ ಕೊರಕ ಇದಕ್ಕೆ ಆವಾಗ ಅದಕ್ಕೂ ಒಂದು 3 ಸಾರಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡ್ಬೇಕಾಗ್ತದೆ 2 ಕಡೆನೂ. ಅಂದರೆ ಔಷಧಿಗಳಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಕಡಿಮೆ ಔಷಧಿ ಕಡಿಮೆ ಹೊಡ್ತದೆ. ಜಾಸ್ತಿ ಕೊಡಬೇಕಾಗಿದೆ ಗೊಬ್ಬರ. ಮತ್ತು ಕೊಟ್ಟಿಗೆ ಗೊಬ್ಬರ ಕೊಟ್ಟಷ್ಟು ಅಷ್ಟು ಬೆಳೆ ಚೆನ್ನಾಗಿ ಬರ್ತದೆ. ಆಮೇಲೆ ಅದೇ ಭೂಮಿಗೆ ಅಂದರೆ ಕೊಟ್ಟಿಗೆ ಗೊಬ್ಬರ ಅಂದರೆ ಫಸ್ಟ್ ಪ್ರಾರಂಭ ನಾಟಿ ಮಾಡೋಕ್ಕೆ ಮುಂಚೆ ಅವಾಗೆ ಹಾಕ್ಬಿಡ್ಬೇಕು. ಆಮೇಲೆ 4 ಅಡಿಗೆ ಸಾಲು ಹಾಕ್ಬೇಕು. 4 ಅಡಿಗೆ ಲೈನಿಂದ ಲೈನಿಗೆ ಉಳೋದು ಮಾಮೂಲಿ ಕಬ್ಬನೇ ಇಟ್ಬಿಟ್ಟು ಮಲಗಿಟ್ಬಿಡು. ಸುಮಾರು ಒಂದು ತಿಂಗಳಕ್ಕ ಮಲಗ್ತದೆ. ಒಂದು ತಿಂಗಳ ಪೂರ್ತಿ ಬರಬೇಕಾದ್ರೆ 1 ತಿಂಗಳು ಆಗ್ತದೆ. ಸರ್, ಆಮೇಲೆ ಇನ್ನೊಂದು ಕೆಮಿಕಲ್ ಗೊಬ್ಬರಗಳು ಏನಾದ್ರು ಹಾಕ್ಬೇಕಾಗುತ್ತೆ? ರಾಸಾಯನಿಕ ಗೊಬ್ಬರ ಹಾಕ್ಬೇಕು. ಮೂಟೆ ಗೊಬ್ಬರ ಹಾಕ್ಬೇಕು. ಈಗ ಸುಮಾರು 20 ಮೂಟೆ ಗೊಬ್ಬರ ಹಾಕ್ಬೇಕು. ಯಾವುದು ಹೆಚ್ಚು ಗೊಬ್ಬರ ಕೊಡಬೇಕು ಅನ್ಬೇಕು? ಈಗ ಸಾಲು ಮಾಡೋ ಟೈಮ್ನಲ್ಲಿ DAP ಮತ್ತು ಕಾಂಪ್ಲೆಕ್ಸ್ ಮಿಕ್ಸ್ ಮಾಡಿಕೊಡ್ತೀವಿ. ಆಮೇಲೆ ಈ ಉಂಗೆ ಹಿಂಡಿ, ಈ ಹಿಂಡಿ, ಬೇವಿನ ಹಿಂಡಿ ಅದು ಕೊಟ್ಟಷ್ಟು ಇದಕ್ಕೆ ಒಳ್ಳೆ ಇಳುವರಿ ಬರ್ತದೆ. ಅದು ಕೊಡಬೇಕು. ತಿಪ್ಪೆ ಗೊಬ್ಬರ ನಮಗೆ ಅವಶ್ಯಕತೆ ಇದೆ. ತಿಪ್ಪೆ ಗೊಬ್ಬರ ಸುಮಾರು ಅಂದರೆ ಒಂದು ಎಕರೆ ಬೈಗೆ ಒಂದು 10 ಟ್ರ್ಯಾಕ್ಟರ್ ಲೋಡ್ ಹೊಡಿಬೇಕು. 10 ಟ್ರ್ಯಾಕ್ಟರ್ ಲೋಡ್ ಹೊಡೆದ್ರೇ ಅಂದರೆ ನಾವು ಪ್ರಾರಂಭ ನಾಟಿ ಮಾಡೋದಕ್ಕೆ ಮುಂಚೆನೇ ಭೂಮಿಗೆ ಹಾಕ್ಬಿಡ್ಬೇಕು. ಮಾಡ್ಕೋಬೇಕಲ್ವಾ? ಆಮೇಲೆ 2 ಸಾರಿ ಸಾಲು ತೆಗಿಬೇಕು. ಆವಾಗ ಈ ಮೂಟೆ ರಾಸಾಯನಿಕ ಗೊಬ್ಬರಗಳು ಒಂದು 10 ಮೂಟೆ
ಎಲ್ಲ ಗೊಬ್ಬರಗಳು ಮಿಕ್ಸ್ ಮಾಡಿ ಅವಾಗ ಅದನ್ನ ಭೂಮಿಗೆ ಹಾಕ್ಬಿಟ್ಟು ಮಣ್ಣು ಯಾರು ಹೇಳ್ಬಿಟ್ಟು ಸುಮಾರು ಒಂದೂವರೆ ಅಡಿ ಐತಿದೆ ಈ ದಿಬ್ಬೆನ ಐತಿದೆ. ಅಲ್ಲಿಂದ ಹೋದ್ರೆ ಎಲ್ಲ ವಾಲಿ ಬಿಡ್ತದೆ. ಪ್ರಾರಂಭದಲ್ಲಿ ನಾಟಿ ಮಾಡ್ಬೇಕಾದ್ರೆ ನೀವು ಸಾಲಲ್ಲಿ ಕಡೆಗೂ ಸಾಲು ಮಾಡಿ ನಾವು ಇದರಲ್ಲಿ ಒಂಟ್ನ್ಯಾಗಲಿ ಹೊಡೆದ್ಬಿಟ್ಟು ಟ್ಯಾಕ್ಟ್ರಲ್ಲಿ ಕಲ್ಲು ಬಿಟ್ಬಿಟ್ಟು ನೀರು ಬಿಟ್ಬಿಡ್ತೀವಿ. ಆಮೇಲೆ ಡ್ರಿಪ್ಗಳು ಹಾಕೊಂತೀವಿ ಹೊಳತ ಮೇಲೆ. ಆಮೇಲೆ ನೀವು ಬೆಡ್ ಮಾಡಿರೋದು. ಆಮೇಲೆ 2 ಸಾರಿ ಸ್ವಲ್ಪ ಲೈಟಾಗಿ ಒಂದು ಸಾರಿ ಒಂದು 4 ಅಡಿ 3 ಅಡಿ ಕಬ್ಬು ಬಂದಮೇಲೆ ಇನ್ನೊಂದು ಸಾರಿ ತೆಗೆದು ಒಂದು ಅಡಿ ಮೇಲೇ 1.5 ಅಡಿ ತಳ್ಳಿಬಿಡ್ಬೇಕು ಗುರುಗಳು ಡಿಬ್ಬು ನೋಡಿ ಈ ಥರ ಮಾಡಿಬಿಟ್ರೆ ಕಬ್ಬುನು ಗ್ರಿಪ್ ಆಗಿರ್ತದೆ. ಅದೇ ಗಾಳಿ ಮಳೆ ಬೀಳ್ಬೇಕಾದ್ರೆ ಇದೇನು ಆಮೇಲೆ ನೋಡೋಣ ಒಂದು 10 ಅಡಿಗೆ ಒಂದೊಂದು ಇವು ಬೂಟುಗಳು ಹಾಕ್ಬಿಟ್ಟು ಸಂಧಿ ಹಾಕ್ಬಿಟ್ರೆ ಆಮೇಲೆ ವೀಕ್ಷಕರು ಇನ್ನೊಂದು ಗಮನಿಸೋದು ಇದನ್ನ ಮತ್ತೆ ಮಳೆಗಾಲಕ್ಕೆ ಮತ್ತೆ ಗಾಳಿ ಮಳೆ ತುಂಬಾ ಜಾಸ್ತಿ ಆದವಾಗ ಇದನ್ನ ಸೇಫ್ಟಿ ಮಾಡೋದಕ್ಕೋಸ್ಕರ ನೋಡಿ ಇದರಲ್ಲಿ ನೋಡಿ ಥರ ಹಾಕಿದ್ದೀವಿ ವೈರ್, ಪ್ಲಾಸ್ಟಿಕ್ ವೈರ್ ಮಾಡಿ ಟ್ಯಾಗ್ ಮಾಡಿ ಬೂಟುಗಳು ಉಳಿ. ಇದು ಮಾಡಿಲ್ಲ ಅಂದ್ರೆ ಒಂದೇ ಸಲ ಅಕಸ್ಮಾತ್ ಗಾಳಿ ಮಳೆ ತುಂಬಾ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಒಂದೇ ಸಲ ನಷ್ಟ ಆಗೋ ಚಾನ್ಸಸ್. 4 ಅಡಿ 5 ಅಡಿ ಕಬ್ಬು ಬರೋ ಟೈಮ್ಗೆ ಇದು ಹಾಕಿ ಹಾಕ್ಬಿಟ್ರೆ ಅಲ್ಲೆಲ್ಲಿ ಕಟ್ಟಲಾಗ್ಬಿಟ್ರೆ ಏನು ಎಷ್ಟೇ ಮಳೆ ಗಾಳಿ ಬಿದ್ದು ಕೂಡ ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ರೇಟ್ ಸಿಕ್ಕಿದ್ರೆ ಕಾಸು. ರೇಟ್ ಸಿಕ್ಕಿದ್ರೆ ಆದರೆ ಇದಕ್ಕೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಬಿಟ್ಟು ನಿಮಗೆ ಬೇರೆ ಟೈಮಲ್ಲಿ ಮಾರ್ಕೆಟ್ ಇರಲ್ಲ. ಶಿವರಾತ್ರಿ ಸ್ವಲ್ಪ ಅಲ್ಪ ಓಡ್ಬೋದು. ಶಿವರಾತ್ರಿ ಹಬ್ಬಕ್ಕೆ ನಂಬರ್ 1 ಮಾರ್ಕೆಟ್ ಅಂದರೆ ಸಂಕ್ರಾಂತಿ ಹಬ್ಬ. ಯಾಕಂದರೆ ಇವಾಗ ರೈತರು ಗಮನಿಸಬಹುದು. ಇವಾಗ ನೀವು ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಜೊತೆಗೆ ಈ ಕಬ್ಬನ್ನು ತಗೊಂಡು ಅದು ಲೆಕ್ಕ. ಮತ್ತೆ ಜಾತ್ರೆಗಳಲ್ಲಿ ಜನಗಳಿರಾಗ ತಿಂತಾರೆ. ಮೆತ್ತಗಿರ್ತದೆ ಕಬ್ಬು. ಇದು ತಿನ್ನೋಕ್ಕೂ ಚೆನ್ನಾಗಿರ್ತದೆ, ಟೇಸ್ಟ್ ಇರ್ತದೆ. ತಿನ್ನೋರು ತಗೊಂಡು ತಿಂತಾರೆ. ಈಗ ನಮ್ಮ ವೀಕ್ಷಕರು ಸ್ವಲ್ಪ ಗಮನಿಸುತ್ತೆ, ಅವ್ರಿಗೆ ಅನುಭವ ಇರುತ್ತೆ. ಈಗ ಅವ್ರು ಮಾರ್ಕೆಟಲ್ಲಿ ಹೋಗಿ ಒಂದು ಪೀಸ್ ಈ ಥರ ಕಬ್ಬು ಒಂದು ಪೀಸ್ 100 ರೂಪಾಯಿ 120 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಂದಿರ್ತಾರೆ. ಆದರೆ ರೈತರಿಗೆ ಅದು ನಿಜವಾಗ್ಲೂ ರೈತರಿಗೆ ಎಷ್ಟು ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು. ಅವ್ರ ರೈತರಿಗೆ ತೋಟದಲ್ಲಿ 30 ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ. ಈ ಸೀಸನ್ 30, ಈ ನಾಳೆದು ಆಗ್ಬಿಟ್ರೆ 20-15 ಕೂಡ ಕೇಳೋರು ಇರಲ್ಲ. ಆ ಪರಿಸ್ಥಿತಿ ಆಗ್ಬಿಡ್ತದೆ. ರೈತರಿಗೆ 30 ರೂಪಾಯಿ ಸಿಕ್ಕಿದ್ರೆ ಸಾಕು, ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರಲ್ಲಿ ನೋಡ್ಬೋದು ರೈತರಿಗೆ ಮತ್ತೆ ಗ್ರಾಹಕರಿಗೆ ಮತ್ತೆ ಮಧ್ಯದಲ್ಲಿ ಇರೋ ಮಧ್ಯವರ್ತಿಗಳು ಯಾವ ರೀತಿ ಅವ್ರು ಒಂದೇ ದಿವಸದಲ್ಲಿ ನಮ್ಗರ್ಧ ಅವ್ರಿಗರ್ಧ ಒಂದು ದಿವಸಕ್ಕೆ ಮತ್ತೆ ವ್ಯಾಪಾರಗಾರ. ಈಗ ಇವತ್ತು ನಮ್ಮ ವಿಡಿಯೋ ಮಾಡ್ತಾ ಇರೋದು ದಿವಸಕ್ಕೆ ಸಂಕ್ರಾಂತಿ ಹಬ್ಬನ 2 ದಿವಸ ಇದ್ದಾರೆ. ಸಂಕ್ರಾಂತಿ ಹಬ್ಬನ 2 ದಿವಸ ಇದೆ. ಅದಕ್ಕೆ ಈ ಮಿಡ್ಲಲ್ಲಿ ಮಧ್ಯವರ್ತಿಗಳು ಬಂದು ತೋಟದಲ್ಲಿ ತಗೊಂಡೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಈ ಕಡೆ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಹಂಗೆ ಕಂಟಿನ್ಯೂ ಐತೆ. ಈಗ ಇಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಈಗ ಟ್ಯಾಕ್ಟ್ರಿಗೆಲ್ಲ ಅನ್ಲೋಡ್ ಮಾಡ್ಕೊತಾ ಇದ್ದಾರೆ. ಅಂಗಡಿಗೆ ಹೋಗ್ತಾರೆ ಅವರು ವ್ಯಾಪಾರಗಾರರು. ನೋಡ್ಬೋದು ಇಲ್ಲಿ ಒಂದೊಂದು ಬಂಚ್ ತರ ಮಾಡಿ ತಗೊಂತಾರೆ. ಈ ಕಡೆ ನೋಡ್ತಾ ಇರ್ಬೋದು ನೀವು. ಈಗ ಕಬ್ಬನೆಲ್ಲ ಸಂಕ್ರಾಂತಿ ಹಬ್ಬ ದುಡಿತಾನೆ ಪಾಪ, ಏನು ಒಂದ್ ದಿನ ಬಿಡುವಿಲ್ಲ. ರೈತರು ನಿಮ್ಗೆ ಕಣ್ಣಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಇವ್ರು ಏನು AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋದಿಲ್ಲ, ಕಂಪ್ಯೂಟರ್ ಮುಂದ್ಗಡೆ ಕುತ್ಕೊಂಡು ಕೆಲಸ ಮಾಡೋದು ಶ್ರಮಜೀವಿಗಳು. ರೈತರು ಅಂದರೆ ಶ್ರಮಜೀವಿಗಳು. ಅವ್ರನ್ನ ನೀವು ನೋಡ್ಬೇಕು ಕಣ್ಣಾರೆ ಯಾವ ರೀತಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ. ನಾವು ಕಾಣಿಸ್ತಾ ಇರ್ಲಿಕ್ಕೆ ಅಲ್ಲಿ ಕ್ಯಾಮ್ರಾ ನೋಡ್ಬೇಕು. ನಾವು ಇನ್ನು ಕಣ್ಣು ಅಲ್ಲಿ ನೋಡ್ತಾರೆ. ಈಗ ತಾನೇ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಎಷ್ಟೆಲ್ಲಾದ್ರೆ ಅಷ್ಟು ಲಾಭ ಅಲ್ಲ. ಈಗ ಈ ಹಬ್ಬಕ್ಕೆ ಸೋಮವಾರ ಮಂಗಳವಾರಗಳಿಗೆ ಅದಾದ್ಮೇಲೆ ನಿಮ್ಗೆ ಕಷ್ಟ, ಮಾರ್ಕೆಟಿಂಗು ಕಷ್ಟ ಅಲ್ವಾ? ಯಾರೋ ತಿನ್ನೋರು ಮತ್ತೆ ಶಿವರಾತ್ರಿ ಹಬ್ಬಕ್ಕೆ ಏನೋ ಸ್ವಲ್ಪ ಅದು ಆಗ್ಬೋದು. ಈಗ ಎಲ್ಲ ನಮಗೆ ಇನ್ನೂ ಅರ್ಧ ಇದೆ, ಅರ್ಧ ಕಟಾವಾಗಿದೆ. ಇದು ಕಾಣಿಸುತ್ತೆ. ಆಮೇಲೆ ಇದಕ್ಕೆ ನೀವು ಇದುವರೆಗೆ ಪ್ರಾರಂಭದಿಂದ 1 ವರ್ಷ ಅಂತ ಹೇಳಿದ್ರಲ್ವಾ? 1 ವರ್ಷ ನಾಟಿ ಮಾಡಿದಾಗಿಂದ ಇದುವರೆಗೆ ನಿಮ್ಗೆ ಎಷ್ಟು ಖರ್ಚು ಬಂದಿದೆ? ಈಗ ನಮಗೆ 1.5 ಲಕ್ಷ ಖರ್ಚು ಬಂದಿದೆ. 1 ವರ್ಷದಿಂದ 1.25 ಲಕ್ಷ ಖರ್ಚು ಬಂದಿದೆ. ಯಾಕೆಂದ್ರೆ ಸ್ವಂತ ಕೆಲಸ ಮಾಡೋದು ಬಿಟ್ಬಿಟ್ಟು ಸ್ವಂತ ಮನೆ ಆಳುಗಳು ಅದು ನಮ್ಗೆ ಲೆಕ್ಕ ಇಲ್ಲ. ಲೇಬರು ಮತ್ತೆ ಅದಕ್ಕೆ ಗೊಬ್ಬರ ಮತ್ತೆ ಇನ್ನು ಉಳಿಕೆ ಎಲ್ಲ ಇದು ಊಟಗಳು ಹಾಕ್ಬೇಕಲ್ಲ.
ಯಾಕೆಂದ್ರೆ ಈಗ ಸಾಮಾನ್ಯವಾಗಿ 2-3 ತಿಂಗಳ ಬೆಳೆಗೆನೆ ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದೇನೇ 20,000 ಇಲ್ಲಂದ್ರೆ ವಿಧಿ ಇಲ್ಲ, ಮಾಡೇಬೇಕು. ಬೆಳೆ ಇಟ್ಬಿಟ್ಟ ಮೇಲೆ ಕಷ್ಟನೋ ಲಾಭನೋ ನಷ್ಟ ಮಾಡೇಬೇಕು. ಒಟ್ನಲ್ಲಿ ವರ್ಷದ ಬೆಳೆ ನಿಮ್ಗೆ ಲಾಸ್ ಆಗ್ಬೋದ್ರೆ ಹಾರ್ವೆಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? 2-3 ದಿವಸ ನೀವು ಮೈ ಮರ್ತು ಕೂತ್ಕೊಂಡ್ರೆ ವರ್ಷ ಮಾಡಿದೆಲ್ಲ ವೇಸ್ಟ್ ಆಗ್ತದೆ. ಹೌದೌದು. ಇದರಿಂದ ಖರ್ಚು ಈಗ ನಿಮ್ಗೆ 30 ರೂಪಾಯಿ ಅಂದ್ರೆ ಎಲ್ಲ ಸೇಲ್ ಆದ್ರೆ ಎಷ್ಟು ಲಾಭ ಒಂದು 2-2.5 ಲಕ್ಷ ಬರ್ಬೋದು ಲಾಭ. 2.5 ಲಕ್ಷ ಲಾಭ ಬರೋ ಚಾನ್ಸ್ ಬರ್ಬೋದು. ಎಲ್ಲ ಸೇಲ್ ಆಗಿದೆ 2.5-3 ಲಕ್ಷ ಲಾಭ ಬರ್ಬೋದು. ಸೇಲ್ಸ್ ಆಗ್ಬೇಕು, ಸೇಲ್ ಆಗ್ಬೇಕು ಇಂಪಾರ್ಟೆಂಟ್. ನೋಡಲ್ಲ ವೀಕ್ಷಕರೇ, ಈಗ ತಿನ್ನೋರಿಗೆ ಕಬ್ಬು ಸಿಹಿಯಾಗೇ ಇರುತ್ತೆ, ಅದೇ ರೈತರಿಗೆ ಅದು ಕಬ್ಬು ಸಿಹಿನೂ ಆಗ್ಬೋದು ಅಥವಾ ಕಹಿನೂ ಆಗ್ಬೋದು. ಅದು ಅವರಿಗೆ ಲಾಸ್ಟ್ ಟೈಮಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಈ ರೀತಿ ನಮ್ಮ ವೀಕ್ಷಕರಿಗೆ ಅವರ ಇದರಲ್ಲಿ ಅಂದರೆ ಕಬ್ಬಿನ ಕೃಷಿಯಲ್ಲಿ ಅವರ ಅನುಭವಗಳನ್ನ ನಾವು ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಅವರಿಗೆ ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಮ್ಮ ಚಾನಲ್ ವೀಕ್ಷಕರ ಹಾರೈಸೋಣ. ನಮಸ್ಕಾರ.